ನಮಸ್ಕಾರ ಸ್ನೇಹಿತರೆ. ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ದಿನದ ಆರ್ಥಿಕ ಶುಭಾಶಯಗಳು. ನಿನ್ನೆ ತಾನೇ SSLC ಫಲಿತಾಂಶ ಹೊರಬಿದ್ದಿದೆ. ಸೊ ಪಾಸ್ ಆದವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ SSLC ಪಾಸ್ ಆದವರಿಗೆ ಒಂದು ದ್ವಂದ್ವ ಇರುತ್ತೆ, ಮುಂದೆ ಏನು PUC ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡಿ ಆದಷ್ಟು ಬೇಗ ಜಾಬ್ ಸೇರ್ಕೋಬೇಕಂತ. ಯಾಕಂದ್ರೆ ಈಗ ದಿನದಿಂದ ದಿನಕ್ಕೆ ಜಾಬ್ ಸಿಗೋದು ಕಷ್ಟಕರ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ಒಂದು ಜಾಬ್ ಹುಡುಕುವಂತ ಒಂದು ಅವಸರ ಅನೇಕ SSLC ವಿದ್ಯಾರ್ಥಿಗಳಿಗೆ ನಾನು ನೋಡಿದ್ದೆ. ಸೊ ಅಂತ SSLC ವಿದ್ಯಾರ್ಥಿಗಳಿಗೆ ಮತ್ತು SSLC ಆದ ನಂತರ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡವರಿಗೆ ನಾನೊಂದು ಸುಲಭವಾದ ಮತ್ತು ಪರಿಣಾಮಕಾರಿಯಾದ ಒಂದು ವಿಷಯ ಇವತ್ತು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ನೀವು 3 ವರ್ಷದ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಲ್ಯಾಟರಲ್ ಎಂಟ್ರಿ ಥ್ರೂ ಇಂಜಿನಿಯರಿಂಗ್ಗೆ ಎಂಟ್ರಿ ಸಿಗುತ್ತೆ. ಅತ್ಯಂತ ಸುಲಭವಾಗಿ ನೀವು ನಿಮಗೆ ಬೇಕಾದಂತಹ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ ಪಡೆಯಬಹುದು ಮತ್ತು ಮುಂದೆ 3 ವರ್ಷಗಳಲ್ಲಿ ನೀವು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಬಹುದು. ಅಂದ್ರೆ ಡಿಪ್ಲೊಮಾ 3 ವರ್ಷ ಮತ್ತು ಇಂಜಿನಿಯರಿಂಗ್ 3 ವರ್ಷ. ಈ 6 ವರ್ಷಗಳಲ್ಲಿ SSLC ಆದ ನಂತರ 6 ವರ್ಷಗಳಲ್ಲಿ ನೀವು ಇಂಜಿನಿಯರಿಂಗ್ ಪದವೀಧರರಾಗಿ ಹೊರಬೀಳಲಿಕ್ಕೆ ನಿರೀಕ್ಷಿಸ್ತಾ ಇದ್ದೇನೆ. ಅದೇ ರೀತಿ ಡಿಪ್ಲೊಮಾ 3 ವರ್ಷ ಡಿಪ್ಲೊಮಾ ಮಾಡೋದ್ರಿಂದ ಏನು ಪ್ರಯೋಜನ? ಒಂದು, ಇದರಲ್ಲಿ ನಿಮಗೆ ಸಾಕಷ್ಟು ಪ್ರಾಯೋಗಿಕ ನಾಲೆಜ್, ಆಕ್ಚುಲಿ ಡಿಗ್ರಿಗಿಂತ ಹೆಚ್ಚಾಗಿ ಇದರಲ್ಲಿ ಪ್ರಾಯೋಗಿಕ ನಾಲೆಜ್ಗೆ ಸ್ಟ್ರೆಸ್ ಕೊಡ್ತಾರೆ. ಹೀಗಾಗಿ ನಿಮಗೆ ಇಲ್ಲಿ ಸಾಕಷ್ಟು ಪ್ರಾಯೋಗಿಕ ನಾಲೆಜ್, ನೀವು ಸಿವಿಲ್ ಇಂಜಿನಿಯರಿಂಗ್ ತಗೊಳ್ಳಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಳ್ಳಿ, ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಎಲೆಕ್ಟ್ರಿಕಲ್ ತಗೊಳ್ಳಿ, ಯಾವುದೇ ಬ್ರಾಂಚ್ ನೀವು ಆರಿಸಿಕೊಂಡ್ರು ಅದರಲ್ಲಿ ಸಂಪೂರ್ಣ ಪ್ರಾಯೋಗಿಕ ತರಬೇತಿ ಸಿಕ್ಕು ಮುಂದೆ ಇದು ನಿಮಗೆ ಇಂಜಿನಿಯರಿಂಗ್ ಪದವಿ ಪಡೆಯಲು ಅತ್ಯಂತ ಸರಳ ಆಗುತ್ತೆ. ನೀವು ಅತ್ಯಂತ ಸುಲಭವಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯಬಹುದು. ಸ್ನೇಹಿತರೆ, ನನ್ನ ಹೆಸರು ಶಿವಯೋಗಿ ಪಾಟೀಲ್ ಅಂತ. ನಾನು ಆಕ್ಸ್ಫರ್ಡ್ ಪಾಲಿಟೆಕ್ನಿಕ್ ನಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆ ಈ ಡಿಪ್ಲೊಮಾ ಕೋರ್ಸಿನ ಬಗ್ಗೆ ಅಲ್ಲದೆ ನಮ್ಮ ಕಾಲೇಜ್ ಅಂದ್ರೆ ಆಕ್ಸ್ಫರ್ಡ್ ಪಾಲಿಟೆಕ್ನಿಕ್ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಆಕ್ಸ್ಫರ್ಡ್ ಪಾಲಿಟೆಕ್ನಿಕ್ ನ್ಯಾಷನಲ್ ಹೈವೇ PB ರೋಡ್ ನಲ್ಲಿ ನ್ಯಾಷನಲ್ ಹೈವೇದಲ್ಲಿ ಶೇರೇವಾಡ್ ಅಂತ ನೋಡಿರ್ಬೋದು. ಶೇರೇವಾಡ್ ಕ್ರಾಸ್ ನಲ್ಲಿ ಗಾಯತ್ರಿ ನಗರ ಅಂತ ಇದೆ. ಸೊ ಆ ಗಾಯತ್ರಿ ನಗರದಲ್ಲಿ ಅತ್ಯಂತ ಪ್ರಶಾಂತಕರವಾದ ವಾತಾವರಣದಲ್ಲಿ ಇದು ಅಂದ್ರೆ ನಗರದ ಗದ್ದಲದಿಂದ ದೂರವಾಗಿ ಅತ್ಯಂತ ಪ್ರಶಾಂತ ವಾತಾವರಣದಲ್ಲಿ ನಮ್ಮ ಅತ್ಯಂತ ಸುಂದರವಾದ ಕ್ಯಾಂಪಸ್, ಅತ್ಯುತ್ತಮ ಕ್ಯಾಂಪಸ್, ಸುಂದರವಾದ ಕ್ಯಾಂಪಸ್, ಸುಸಜ್ಜಿತ ಕ್ಯಾಂಪಸ್ ನಮ್ಮಲ್ಲಿದೆ. ಹೀಗಾಗಿ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋರಿಗೆ ಅತ್ಯಂತ ಒಂದು ಪೂರಕವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಳ್ತಾ ಇದ್ದೇವೆ. ಅತ್ಯುತ್ತಮ ಲೈಬ್ರರಿ ಕೂಡ ಇದೆ, ನುರಿತ ಶಿಕ್ಷಕರಿದ್ದಾರೆ, ಅನುಭವಿ ಶಿಕ್ಷಕರಿದ್ದಾರೆ, ಸಕಲ ಸೌಲಭ್ಯಗಳು ಇದೆ. ಡಿಪ್ಲೊಮಾ 3 ವರ್ಷ ಮುಗಿಸಲು ನಮ್ಮಲ್ಲಿ ಕಂಪ್ಲೀಟ್ ಸಂಪೂರ್ಣವಾಗಿ ಪ್ರಾಯೋಗಿಕ ತರಬೇತಿ ಕೊಡಲಾಗುತ್ತೆ ಮತ್ತು ನಿಮ್ಮ ಇಂಟರ್ನ್ಶಿಪ್ ನಾವು ಖ್ಯಾತ ಉದ್ಯಮಿಗಳನ್ನೇ ತಯಾರು ಮಾಡ್ಕೊಳ್ತೇವೆ, ಇಂಡಸ್ಟ್ರಿ ಜೊತೆಗೆ ತಯಾರು ಮಾಡ್ಕೊಳ್ತೇವೆ. ಸೊ ಹೀಗಾಗಿ ನಿಮ್ಮ ಇಂಟರ್ನ್ಶಿಪ್ ಅನ್ನ ಖ್ಯಾತ ಉದ್ದಿಮೆದಾರರೊಂದಿಗೆ ನೀವು ಮಾಡಬಹುದು. ಅದೇ ರೀತಿ ನಿಮ್ಮ ಪ್ರಾಜೆಕ್ಟ್ ಫೈನಲ್ ಇಯರ್ ನಲ್ಲಿ ನಿಮಗೆ ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ ಕೂಡ ನೀವು ಖ್ಯಾತ ಉದ್ಯಮಿಗಳಲ್ಲಿ ಮಾಡಬಹುದು. ಹೀಗಾಗಿ ನಿಮಗೆ ತುಂಬಾ ಅನುಭವ ಸಿಗುತ್ತೆ, ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಆಮೇಲೆ ಡಿಪ್ಲೊಮಾ ಮುಗಿದ ತಕ್ಷಣ ನಿಮಗೆ ಕರಿಯರ್ ಗೈಡೆನ್ಸ್ ಕೊಡಲಾಗುತ್ತೆ. ಪ್ಲೇಸ್ಮೆಂಟ್ ಡ್ರೈವ್ ನಮ್ಮ ಕಾಲೇಜಿನಲ್ಲಿ ಆಗ್ತಾ ಇರುತ್ತೆ. ಪ್ರತಿ ಸಬ್ಜೆಕ್ಟ್ಗೆ ಒಂದು 4-5 ಪ್ಲೇಸ್ಮೆಂಟ್ ಡ್ರೈವ್ಸ್ ಆಗ್ತಾ ಇರುತ್ತೆ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ಕೊಡ್ತೇವೆ, 100% ಪ್ಲೇಸ್ಮೆಂಟ್ ಭರವಸೆ ಕೂಡ. ಸೊ ಇಷ್ಟೆಲ್ಲ ಆಗಿ ನೀವು ಡಿಪ್ಲೊಮಾ ಮುಗಿಸಿದ ಮೇಲೆ ಇಂಜಿನಿಯರಿಂಗ್ ಬೇಡ, ಮುಂದೆ ಓದೋದು ಬೇಡ ಅಂದ್ರೆ ನಿಮಗೆ ಹೇರಳವಾದ ಉದ್ಯೋಗಾವಕಾಶ ಡಿಪ್ಲೊಮಾ ಮೇಲೇನೆ ಇದೆ. ನೀವು ಜೂನಿಯರ್ ಇಂಜಿನಿಯರ್ ಆಗಿ ಸರ್ಕಾರಿ ನೌಕರಿಯನ್ನು ಪಡಿಬಹುದು ಮತ್ತು ಖಾಸಗಿ ಕಂಪನಿಗಳಲ್ಲೂ ಪಡಿಬಹುದು. ಆದ್ದರಿಂದ ನಾನು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಅಂದ್ರೆ SSLC ಪಾಸ್ ಆದವರಿಗೆ ನಾನು ಹೇಳೋದಿರುತ್ತೆ, ನಿಮ್ಮ ಮುಂದಿನ ಕನಸು ಇಂಜಿನಿಯರಿಂಗ್ ಆಗಿದ್ರೆ ಡಿಪ್ಲೊಮಾ ಮೂಲಕ ಇಂಜಿನಿಯರಿಂಗ್ ಮಾಡಿ. ನಿಮಗೆ ಇಂಜಿನಿಯರಿಂಗ್ ಸುಲಭವಾಗುತ್ತೆ ಮತ್ತು ಡಿಪ್ಲೊಮಾ ಇರುವುದರಿಂದ ಅಡಿಷನಲ್ ನಾಲೆಜ್ ಬಂದಿರುತ್ತೆ. ಪ್ರಾಯೋಗಿಕ ನಾಲೆಜು ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಹೆಚ್ಚಿಗೆ ಇರುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ, ಒಂದು ಸಾರಿ ನಮ್ಮ ಕ್ಯಾಂಪಸ್ಗೆ ಭೇಟಿ ಕೊಡಿ. ನನ್ನ ಫೋನ್ ನಂಬರ್ ಶೇರ್ ಮಾಡ್ತೇನೆ, ಬರೆದುಕೊಳ್ಳಿ.
9480370941 9480370941 ಈ ನಂಬರ್ಗೆ ಯಾವುದೇ ಸಮಯದಲ್ಲಿ ಕಾಲ್ ಮಾಡಿ ನಮ್ಮ ಕಾಲೇಜಿಗೆ ವಿಸಿಟ್ ಕೊಡಿ, ನಮ್ಮ ಕಾಲೇಜಿನ ವಾತಾವರಣವನ್ನ ಆಂಬಿಯನ್ಸ್ ಅನ್ನ ನೋಡಿ ಮತ್ತು ಅಡ್ಮಿಷನ್ ಮಾಡಿಸಿ ಅಂತ ಕೇಳ್ಕೊತಾ ಈ ಒಂದು ಸಣ್ಣ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.